ಶಾಸಕರಿದ್ದಾರೆ, ಅವ್ರ ವಿರುದ್ಧವಾಗಿ ಸೋತವರು ಕುಸುಮಾ ಅವರು. ಹೀಗಾಗಿ ಮುನಿರತ್ನ ಅವ್ರು ಏನೇ ಮಾತನಾಡಿದ್ರು ಅದಕ್ಕೆ ಅಪೋಸಿಟ್ ಆಗಿ ಕುಸುಮಾ ಅವ್ರು ಮಾತನಾಡ್ತಾರೆ ಅನ್ನೋದು ಸ್ವಾಭಾವಿಕ. ಇದು ಕೇವಲ ಕುಸುಮಾ ಅವರು ತಿರುಗೇಟ್ ನೀಡೋ ಪ್ರಯತ್ನದಲ್ಲಿ ಹೇಳಿದ್ದ ಅಥವಾ ನಿಜವಾಗ್ಲೂ ಇವತ್ತಾದ ಪ್ರಸಂಗದಲ್ಲಿ ಬೇರೆ ಏನೋ ನಡೆದಿರಬಹುದು ಅನ್ನೋ ಅನುಮಾನಗಳು ಇದೆಯಾ? ಮೊದಲನೇದಾಗಿ ನಾವು ಸಮರ್ಥನೆ ಮಾಡ್ಕೋಬೇಕಂತಂದ್ರೆ ಯಾರೋ ಒಬ್ಬನ್ನ ಇನ್ನೊಬ್ರು ಮಾಡಿದ್ರು ಅಂತ ಹೇಳಿಬಿಟ್ಟು ಇವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಸ್ವಲ್ಪ ಸರಿ ಸಮಂಜಸ ಅನಿಸೋದಿಲ್ಲ. ಇವಾಗ ಮುನಿರತ್ನ ಅವರು ಯಾರು, ಅವರ ಬ್ಯಾಕ್ಗ್ರೌಂಡ್ ಏನು, ಅವ್ರ ಕ್ರಿಮಿನಲ್ ಹಿನ್ನೆಲೆ ಏನು, ಅವ್ರ ಮೇಲಿರ್ತಕ್ಕಂಥ ಜಾತಿ ನಿಂದನೆ, ಪ್ರಾಣ ಬೆದರಿಕೆ, ಅತ್ಯಾಚಾರ, ಹಲವಾರು ಪ್ರಕರಣಗಳು ಇದ್ದಾವೆ. ಇವುಗಳೆಲ್ಲವೂ ಗೊತ್ತಿರ್ತಕ್ಕಂಥದ್ದೇ. ಅದರ ಅರ್ಥ ಅಂದರೆ ಇನ್ನೊಂದು ಪಕ್ಷದಲ್ಲಿ ಅದೇ ಇದಲ್ಲ, ಹೌದು ಅವರು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗುತ್ತೆ, ತನಿಖೆ ಆಗುತ್ತೆ, ಇವರು ತಪ್ಪು ಮಾಡಿದ್ರೆ ಇವ್ರಿಗೂ ಶಿಕ್ಷೆ ಆಗುತ್ತೆ. ಆದ್ರೂ ಸಹಿತ ಮುನಿರತ್ನಂ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬಿಜೆಪಿ ಪಕ್ಷಕ್ಕೂ ಇಲ್ಲ, ಜೆಡಿಎಸ್ ಪಕ್ಷಕ್ಕೂ ಇಲ್ಲ. ಹೌದು, ಬಿಜೆಪಿ ಪಕ್ಷಕ್ಕೂ ಇಲ್ಲ. ಬಿಜೆಪಿ ಪಕ್ಷ ಅವರೇ ಆರ್ ಅಶೋಕ್ ಅವ್ರಿಗೆ ಬಹಳ ಸ್ವಚ್ಛವಾಗಿ ಹೇಳಿದ್ರಲ್ಲ, ಯಾರ ಹತ್ರ, ನಮ್ಮ ವಿ ಸೋಮಣ್ಣವ್ರ ಹತ್ರ, ಅಣ್ಣ ಹಿಂಗಾದ್ರೆ ನಾನು ದೇಶನೇ ಬಿಟ್ಟು ಹೋಗ್ಬೇಕಾಗತ್ತನ ಅಂತ ಹೇಳ್ಬಿಟ್ಟು ಬಹಳ ಸ್ಪಷ್ಟವಾಗಿ ಅವತ್ತು ಮಾತಾಡಿ ಅವ್ರ ದುಃಖನ ಹಂಚಿಕೊಂಡಿದ್ದಾರೆ ಅವರು. ಯಾಕೆ ಅಂತಂದ್ರೆ ಅವ್ರ ಮೇಲೂ ಒಂದು ಅಟ್ಯಾಕ್ ಆಗಿದೆ, ಯಾವುದು ಇದು ಏಡ್ಸ್ ಪ್ರಕರಣ ಅಟ್ಯಾಕ್ನು ಮಾಡಲಾಗಿದೆ ಅನ್ನೋ ಸುದ್ದಿಯನ್ನು ಅವರೇ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ, ಅದು ಎಲ್ಲ ಪ್ರಚಾರ ಆಗಿದೆ. ಇಂಥ ಸಂದರ್ಭದಲ್ಲಿಯೂ ಸಹಿತ ಮುನಿರತ್ನಮನ್ನ ನಿಜ ಹೇಳ್ಬೇಕಂದ್ರೆ ಶಿಕ್ಷೆ ತನಿಖೆ ಆ ನಂತರ, ಆದ್ರೆ ಒಂದು ಪಕ್ಷ ಯಾವುದೇ ಪಕ್ಷ ಇರಲಿ, ಅದು ಮೊಟ್ಟ ಮೊದಲನೇದಾಗಿ ನನ್ನ ಪಕ್ಷದ ಒಬ್ಬ MLA, ನನ್ನ ಪಕ್ಷದ ಒಬ್ಬ ಕಾರ್ಯಕರ್ತ ಮಾಡಬಾರ್ದ ಅನ್ಯಾಯವನ್ನ, ಮಾಡಬಾರ್ದ ಕೆಲಸವನ್ನ ಮಾಡಿದರೆ ಅವರನ್ನು ಕೂಡಲೇ ಅವರನ್ನ ಪಕ್ಷದಿಂದ ಹೊರಗಡೆ ಹಾಕ್ತಕ್ಕಂಥದ್ದು. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಎಲ್ಲಾದ್ರೂ ಹೇಳ್ತಾ ಇದ್ದೀನಿ, ಹೊರಗಡೆ ಹಾಕ್ಬೇಕಾಗಿರೋದು. ಈಗ ಪ್ರಜ್ವಲ್ ಮೊಟ್ಟ ಮೊದಲನೇದಾಗ ಏನಾಯ್ತು, ಪ್ರಜ್ವಲ್ ಕೇಸ್ ಹೊರಗಡೆ ಬಂದ ತಕ್ಷಣ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು, ಅವ್ರನ್ನ ಮೊದಲು ಹೊರಗಡೆ ಹಾಕಿದ್ರು. ಯಾಕೆ ಅದು ಅದೇ ಮಾದರಿ ಆಗೋದಿಲ್ಲ ಇವರಿಗೆ? ಒಂದ್ ನಿಮಿಷ ಸರ್ ಮಾಡ್ತಾರೆ. ಅಲ್ಲಲ್ಲ, ಬಿಜೆಪಿ ಅವರು, ಕಾಂಗ್ರೆಸ್ನವರು, ಯಾವುದೇ ಪಕ್ಷದವ್ರು ಇರಲಿ, ನಿಮ್ಮ ಪಕ್ಷದಲ್ಲಿ ಎಲ್ಲಾ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸಂತರು ಅಲ್ಲ, ಸಾಧುಗಳು ಅಲ್ಲ, ಎಲ್ಲವನ್ನು ಬಿಟ್ಟವರು ಅಲ್ಲ, ಎಲ್ಲ ಮಾಡಿಬಿಟ್ಟೆ ಬಂದಿರತಕ್ಕಂಥವ್ರು ಹಲವಾರು ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನ ತಪ್ಪು ಮಾಡಿದರೆ ಅವರನ್ನ ನಮ್ಮ ಪಕ್ಷದಿಂದ ಹೊರಗಡೆ ಹಾಕೋದು, ಅದು ಆ ಕೆಲಸವನ್ನು ನೀವು ಮಾಡಲಿಲ್ವಲ್ಲ, ಆ ಸಮರ್ಥನೆಗೆ ಇಳಿಬೇಡಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇರೋದು. ಇವತ್ತು ಮುನಿರತ್ನಂ ಅವರು ಎಲ್ಲಾ ಹಾವಭಾವಗಳು ನೋಡಿದ್ರೆ ಇದು ಪ್ರೀ ಪ್ಲಾನ್ ಅನ್ನೋದು ನನಗೂ ನಿಮಗೂ ಎಲ್ರಿಗೂ ಅರ್ಥ ಆಗುತ್ತೆ. ಆದ್ರೂ ಅವರು ಪಕ್ಷದಲ್ಲಿರೋದ್ರಿಂದ ಅವ್ರು ಸಮರ್ಥನೆ ಮಾಡ್ಕೋಬೇಕಾಗುತ್ತೆ, ಮಾಡ್ಕೊಳ್ತಾರೆ. ಆದ್ರೂ ಸಹಿತ ಇದೇನ್ ಮೇಡಮ್, ಏನಾದ್ರೂ ಆಯ್ತು ಅಂತಂದ್ರೆ ಕೊಲೆ ಮಾಡಕ್ ಪ್ರಯತ್ನ ಆಗಿದೆ, ಈ ಎನ್ಕೌಂಟರ್ ಮಾಡಕ್ ಪ್ರಯತ್ನ ಆಗಿದೆ, ಶಾಂತಿ ಸುವ್ಯವಸ್ಥೆ ಎಲ್ಲ ಹಾಳಾಗಿದೆ, ಎಲ್ಲವೂ ಸರ್ಕಾರ ಬೀದಿ ಬಿದ್ದಿದೆ, ಈ ರೀತಿಯಂತ ಕಾಮೆಂಟ್ಸ್ಗಳ ಬದಲಾಗಿ ಪರ್ಟಿಕ್ಯುಲರ್ ಆಗಿ ಇದಾಗಿದೆಯಾ, ಅದಕ್ಕೆ ತನಿಖೆಯನ್ನು ಮಾಡ್ತೀರಾ ಮಾಡಿ, ಈ ರೀತಿಯಾದಂತಹ ವಿಚಾರಗಳನ್ನು ಮಾಡೋಣಂತೆ. ಅದು ಬಿಟ್ಟು ಬರೀ ಅದನ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನ, ಈ ಒಂದು ಪ್ರಕರಣವನ್ನು ಬಿಟ್ಟುಬಿಟ್ಟು ಇನ್ನೊಂದು ಪ್ರಕರಣಕ್ಕೆ ಲಿಂಕ್ ಮಾಡುವ ಕೆಲಸವನ್ನ, ಇದರಿಂದ ಏನಾಗುತ್ತೆ, ಚರ್ಚೆಯು ದಾರಿ ತಪ್ಪುತ್ತೆ, ಆಮೇಲೆ ಜನರಿಗೂ ಸಹಿತ ಒಂದು ಸ್ವಲ್ಪ ಗೊಂದಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ನಾನು ಹನುಮಂತರಾಯಪ್ಪ ಸರ್ ಇನ್ನು ಸಂಪರ್ಕದಲ್ಲಿದ್ರೆ ಅವ್ರಿಗೆ ಪ್ರಶ್ನೆ ಕೇಳ್ಬೇಕಂದ್ರೆ ಅವರೇ ಲೀಡ್ ಕೊಟ್ಟದ್ದು ವಿಚಾರ. ಹಾಗೆ ನಮಗೂ ಕೂಡ ವಿಡಿಯೋ ಲಭ್ಯ ಆಯ್ತು. ಆ ಎರಡನೇ ಬ್ರೇಕಿಂಗ್ ಒಂದನ್ನ ಪ್ಲೇ ಮಾಡ್ಕೊಂಡು ನಾವು ಬಹುಶಃ ಸರ್ ಮಾತಾಡಿಸಬಹುದಾ ಅಂತ ಹೇಳಿ. ಮೊಟ್ಟೆ ಈ ಅನುಮಾನ ಬರ್ಲಿಕ್ಕೆ ಪ್ರಮುಖವಾಗಿ ಇದೊಂದು ವಿಡಿಯೋ ಸಾಕ್ಷ್ಯ ಕೂಡ ಇದೆ. ಹೀಗಾಗಿ ಬಹಳ ಯೋಚನೆ ಮಾಡಿ ಈ ಬ್ರೇಕಿಂಗ್ ಲೈನ್ ಅನ್ನ ನಾವು ತೆಗೆದುಕೊಳ್ತಾ ಇದೀವಿ. ಮೊಟ್ಟೆ ಯಾರೋ ಎಸೆದಿದ್ದ ಅಥವಾ ಎಸೆಯಲ್ಪಟ್ಟಿದ್ದ, ಬೇಕು ಅಂತಲೇ ತಮ್ಮ ಮೇಲೆ ಎಸೆಸ್ಕೊಂಡ್ರ? ಮೊಟ್ಟೆ ಎಸೆದಿದ್ದಕ್ಕೆ ಮರ್ಡರ್ ಪ್ಲಾನ್ ಅಂತ ಹೇಳಿದ್ರು ಮುನಿರತ್ನ ಅವರು. ಮೊಟ್ಟೆ ಒಡೆಯೋ ಮುಂಚೆನೆ ಆಸಿಡ್ ಅಟ್ಯಾಕ್ ಅನ್ನೋ ಟಾಕ್ ಆಡಿಯೋ ತುಂಬಾ ಕ್ಲಿಯರ್ ಆಗಿ ಕೇಳುತ್ತೆ ವಿಡಿಯೋದಲ್ಲಿ. ಇನ್ನು ಮೊಟ್ಟೆ ಬಂದು ಮುನಿರತ್ನ ಅವ್ರ ತಲೆ ಟಚ್ ಕೂಡ ಆಗಿಲ್ಲ, ಅಷ್ಟು ಬೇಗ ಆಸಿಡ್. ಯಾರಿಗಪ್ಪ ಗೊತ್ತಾಯ್ತು ಮೊಟ್ಟೆ ಒಳಗೆ ಆಸಿಡ್ ಇದೆ, ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದು? ಅದು ಯಾರಿಗೆ ಗೊತ್ತಾಯ್ತು? ಪೊಲೀಸ್ ಇಲಾಖೆ ಮೇಲೆ ಬಹಳ ಗುರುತರವಾದ ಜವಾಬ್ದಾರಿ ಇದೆ ಇದನ್ನು ಕಂಡುಹಿಡಿಯೋಕೆ. ಇನ್ನು ಪೊಲೀಸ್ ಮಾತನಾಡಿದ್ರು, ಸ್ಥಳಕ್ಕೆ ಬಂದವರು ಅವರು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತಾರೆ. ಆಕ್ಚುಲಿ ಈ ಗಲ್ಲಿಯಿಂದ ಮುನಿರತ್ನ ಅವರು ಗಾಡಿಯಲ್ಲಿ ವೆಹಿಕಲ್ ಅಲ್ಲಿ ಹೋಗ್ಬೇಕಾಗಿತ್ತು, ಆದ್ರೂ ಕೂಡ ಬೈ ವಾಕ್ ಹೋದ್ರು. ಇದು ಯಾಕೆ ಅನ್ನೋ ಪ್ರಶ್ನೆ ಇದೆ. ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಅದೊಂದು ವಿಡಿಯೋ ಇದೆ, ನಾವು ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ, ಗಮನಿಸಿ. ಹಾಗೆ ಪೊಲೀಸ್ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬಹುಶಃ ಬ್ರೇಕ್ ಹೋಗಿ ಬಂದು ಹನುಮಂತರಾಯಪ್ಪ ಸರ್ನ ನಾನು ಮಾತಾಡಿಸಬಹುದು. ಅವರ ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಬಂದಿದ್ದಾರೆ. ಪ್ರೋಗ್ರಾಮ್ ಆಯಿತು, ವಾಪಸ್ ಹೋಗುವಾಗ ಅವರು ಬೈ ವೆಹಿಕಲ್ನಲ್ಲಿ ಹೋಗಬೇಕಾಗಿತ್ತು ಇಲ್ಲಿಂದ. ಸೊ ವಾಕ್ ಇಲ್ಲಿಂದ ಅವರು ರೋಡ್ ಮೇಲೆವರೆಗೂ, ಇಲ್ಲಿಂದ ಅರೌಂಡ್ 50 ಮೀಟರ್ಸ್ ದೂರವರೆಗೂ ವಾಕ್ ಹೋಗ್ತಾ ಇದ್ದಾಗ ಈ ರೋಡ್ ಏನಿದೆ ಮೇನ್ ರಸ್ತೆ,
ಸ್ಟುಡಿಯೋ ರೋಡ್ ಏನಿದೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸ್ ಇಂದ ಒಂದು ಮೊಟ್ಟೆ ಬಂದಿದೆ, ಅವ್ರ ತಲೆ ಮೇಲೆ ಬಿದ್ದಿದೆ. ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಯಾರು ಅಲ್ಲಿ ಬಂದೋಬಸ್ತ್ ನಲ್ಲಿ ಇದ್ದಾರೆ ಅವ್ರನ್ನ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದೀವಿ ಅಂಡ್ ಪ್ರಿವೆನ್ಷನ್ ಮಾಡಿದೀವಿ. ಅಂಡ್ ಇಲ್ಲಿಂದ ಶಾಸಕರು ಹಾಸ್ಪಿಟಲ್ಗೆ ಎಕ್ಸ್ ಪ್ರಧಾನ ಮಂತ್ರಿ ಅವರ ಬರ್ಡೇ. ವೆಲ್ಕಮ್ ಬ್ಯಾಕ್. ಬ್ರೇಕ್ ಇಂತ ಮುಂಚೆ ಒಂದು ವಿಡಿಯೋ ತೋರಿಸಿದ್ವಿ. ಮೊಟ್ಟೆ ಮುನಿರತ್ನ ಅವ್ರ ತಲೆ ಮೇಲೆ ಬೀಳೋಕ್ ಮುಂಚೆನೆ ಅಕ್ಕಪಕ್ಕದಲ್ಲಿ ಆಸಿಡ್ ಅಟ್ಯಾಕ್ ಅನ್ನೋ ಮಾತು. ಹನುಮಂತರಾಯಪ್ಪನವರು ಪ್ರಾರಂಭದಲ್ಲೇ ಇದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಇದನ್ನ ನೋಡು ಕೂಡ ಅನುಮಾನ ಹೆಚ್ಚಾಗುತ್ತಾ ಅಂತ ಹೇಳಿ ಈ ವಿಡಿಯೋ ಎಸ್ಪೆಷಲಿ. ಮೇಡಮ್, ನಾನು ಮಧ್ಯಾಹ್ನ ತಮ್ಮ ವಾಹಿನಿಗೆ ಮಾತನಾಡಿದಾಗೂ ಹೇಳಿದ್ದೀನಿ, ಇದೆಲ್ಲ ಮುನಿರತ್ನವರ ಪ್ರಾಯೋಜಿತ ಕಾರ್ಯಕ್ರಮ. ಪಾಪ ನಮ್ಮ ಸ್ನೇಹಿತರು ಪಾಪ ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ, ನಾನು ಇದನ್ನ ನೋಡಕ್ ಆಗ್ತಾ ಇಲ್ಲ, ಬರೀ ವಾಯ್ಸ್ ಮಾತ್ರ ಕೇಳ್ತಾ ಇದೀನಿ. ನಮ್ಮ ಬಿಜೆಪಿ ಮುಖಂಡರು ಸಮರ್ಥನೆ ಮಾಡ್ಕೊಂಡ್ರು, ಜೆಡಿಎಸ್ ಮುಖಂಡರು ಸಮರ್ಥನೆ ಮಾಡ್ಕೊಂಡ್ರು. ಈಗ ಅವರು ಕಾಂಗ್ರೆಸ್ ಹೇಳಬೇಡಿ ಸರ್, ಸಮರ್ಥನೆ ಮಾಡ್ಕೊಂಡಿಲ್ಲ. ಯಾರೇ ತಪ್ಪು ಮಾಡಿದ್ರು ಜೈಲ್ಗೆ ಹಾಕಿ ಅಂತ ಹೇಳ್ತೀನಿ ನಾನು ಜೆಡಿಎಸ್ ಮಾತಾಡ್ತಾ ಇದ್ದೀನಿ. ಯಾರೇ ತಪ್ಪು ಮಾಡಿದ್ರು ಕಾನೂನು ಯಾರು ದೊಡ್ಡವರು ಸರ್? ಸಮರ್ಥನೆ ಹೆಂಗ್ ಮಾಡೋಣ ಸರ್? ಅಲ್ಲ ಪಕ್ಷದ ಪರವಾಗಿ ಇದಾದಾಗ ಆಯ್ತು, ತಪ್ಪಾಗಿಲ್ಲ ಸರ್. ಇಂಥ ವಿಚಾರಗಳಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದೇ ಇಲ್ಲ ಸರ್ ನಾವು. ಆಯ್ತು ಸರ್, ನೀವು ಸಮರ್ಥನೆ ಮಾಡ್ಕೊಳ್ಳಿ. ನೀವು ಸಮರ್ಥನೆ ಮಾಡ್ಕೊಂಡಿರ್ಬೋದು ಕಾಂಗ್ರೆಸ್ನವರು, ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಸರ್. ಕೇಳಿ ಒಂದ್ ದಯಮಾಡಿ ಕೇಳಿ. ಏನಾದ್ರು ತಪ್ಪಾಗಿ ಹೇಳಿದ್ರೆ ನೀವು ಸಮರ್ಥನೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರಿ, ನಾನು ಅದನ್ನ ವಿಡ್ರಾ ಮಾಡ್ಕೊತೀನಿ, ಸಾರಿ ಇರ್ಬೋದು, ನನಗೆ ಸಾರಿನೇ ಅಂತ ಅನ್ಕೊಂಬಿಡಿ, ಕೇಳ್ಬಿಡಿ. ಮುನಿರತ್ನ ಅವರ ಇತಿಹಾಸ, ಹಿಸ್ಟ್ರಿ, ಅವ್ರು ಕಾಂಗ್ರೆಸ್ನಲ್ಲಿದ್ದಾಗ ಬಿಜೆಪಿ ಮುಖಂಡಗಳ ವಾಗ್ಝರಿ ಹೇಗಿತ್ತು, ಅವರು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡ್ಕೊಂಡಾಗ ಹೇಗಿತ್ತು, ಇದೇ ಮುನಿರತ್ನ ಅವ್ರ ವಿರುದ್ಧ ಪ್ರಜ್ವಲ್ ರೇವಣ್ಣ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಬಂದಾಗ ಜೆಡಿಎಸ್ ನಲ್ಲಿ ಯಾಕೆ ಟಿಕೆಟ್ ಸಿಗ್ಲಿಲ್ಲ, ನಾವೆಲ್ಲ ಜೆಡಿಎಸ್ ಸಪೋರ್ಟ್ ಮಾಡಿ ಅವ್ರು ತೆಗಿಬೇಕು ಅಂತ ಇದ್ದಾಗ ಯಾರು ಟಿಕೆಟ್ ಕೊಡ್ಲಿಲ್ಲ, ಯಾವ ಅಂಶ ಕಾರಣ ಆಯ್ತು ಅಂತಕ್ಕಂಥದ್ದೆಲ್ಲ ಬಿಚ್ಚಿ ಹೇಳಕ್ ಆಗೋದಿಲ್ಲ. ಈಗ ಇಂಥ ಪರಿಸ್ಥಿತಿನಲ್ಲಿ ಅಶ್ವಥ್ ನಾರಾಯಣ ಅವರು ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು, ಅವರು ಕಾಂಗ್ರೆಸ್ ಅವರ ಮನೆಯಲ್ಲಿ 280 ಫೈಲ್ ಅಕ್ರಮವಾಗಿ ಸಿಕ್ಕುತ್ತಲ್ಲ, ಅವಾಗ ಮುನಿರತ್ನ ಅವ್ರ ಬಗ್ಗೆ ಇದ್ದಂತ ಏನು ಯಾವ ಪ್ರೀತಿ ಇತ್ತೋ ಅಥವಾ ದ್ವೇಷ ಇತ್ತೋ ಅದನ್ನು ನಾನು ಬಾಯ್ಬಿಟ್ಟು ಹೇಳಕ್ ಆಗೋದಿಲ್ಲ. ಈಗ ಅವರೇ ಹೇಳಿದ್ರು, ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ನಮ್ಮ SC ವರ್ಗವನ್ನ, ಪರಿಶಿಷ್ಟ ವರ್ಗ ಜಾತಿಯನ್ನ ನಿಂದನೆ ಮಾಡಿದ್ದಾರೆ, ಅದೇನಾದ್ರೂ ಅವರೇ ವಾಯ್ಸು ಅಂತ ಪ್ರೂವ್ ಆದ್ರೆ ಖಂಡಿತ ನಾವು ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿದ್ರು. ಸರ್, FSL ರಿಪೋರ್ಟ್ ಬಂದು ಒಂದು ತಿಂಗಳಾಯ್ತು ಸರ್. ಬರೀ ದಲಿತರನ್ನಲ್ಲ ಸರ್, ಒಕ್ಕಲಿಗ ಒಬ್ಬ ಚೆಲುವರಾಜು, ನಮ್ಮ ಜನಾಂಗ, ನನ್ನ ಜಾತಿ, ನನ್ನ ತಾಲೂಕ್ನವನು ಅವ್ನು ಹೇಳ್ತಾನೆ, ನೀನ್ ಹೆಂಡತಿ ತನ್ ಮಲಗಿಸು ಅಂತಾನೆ, ನಿಮ್ ತಾಯಿನ ಕಳಿಸು ಅಂತಾನೆ. ಅಂದ್ರೆ ಕ್ರಮ ಕೈಗೊಂಡಿಲ್ಲ ಬಿಜೆಪಿ ಅನ್ನೋ ಆಕ್ಷೇಪ ಸರಿ. ಬಟ್ ನಾನು ಕಡೆ ಪ್ರಶ್ನೆ ಸರ್ ನಿಮ್ಗೆ, ಪ್ರತಿಭಟನೆ ಮಾಡಿ ಎಲ್ಲ ಮಾಡ್ತಿದ್ವಿ. ಹನುಮಂತರಾಯಪ್ಪನವರೇ, ಕಡೆ ಪ್ರಶ್ನೆ, ಕುಸುಮ ಅವರನ್ನ ಮಿನಿಸ್ಟರ್ ಮಾಡೋ ಸಲುವಾಗಿ ಇವತ್ತಲ್ಲ ನಾಳೆ ನನ್ನನ್ನು ಮರ್ಡರ್ ಮಾಡೇ ಮಾಡ್ತಾರೆ, ನನ್ ಜೀವಕ್ಕೆ ಏನೇ ಆಪತ್ತು ಬಂದ್ರು ಕೂಡ DK ಬ್ರದರ್ಸ್ ಕಾರಣ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಇವತ್ತಿನ ಮೊಟ್ಟೆ ಕತೆ ಬಿಟ್ಬಿಡೋಣ, ನಾಳೆ ಏನೇ ಆದ್ರೂ ಅವರೇ ಕಾರಣ ಅಂತ ಹೇಳ್ತಿದ್ದಾರೆ ಮುನಿರತ್ನ. ಮೇಡಮ್, ಕೊಲೆ ಮಾಡಿರೋರ್ ಜೊತೆ ಇರೋರು, ಕೊಲೆ ಮಾಡಿಸಿರೋರು ಮುನಿರತ್ನ. ಅವ್ರು ನಾನು ಯಾರ ಜೊತೆ, ಕೊತ್ವಾಲ್ ರಾಮಚಂದ್ರನ್ ಜೊತೆ ಏನ್ ಮಾಡ್ತಿದ್ದೆ ಅಂತ ಅವರೇ ಸವಿಸ್ತರವಾಗಿ ಹೇಳ್ಕೊಂಡಿದ್ದಾರೆ. ಆಡಿಯೋ ನನ್ನ ಹತ್ರ ಇದೆ, ಕಳಿಸ್ತೀನಿ ಬೇಕಾದ್ರೆ ನಮ್ಗೆ. ಈಗ ನನ್ನ ಹತ್ರ ಇಲ್ಲ, ನಾನು ಯಾರ ಹತ್ರ, ಕೊತ್ವಾಲ್ ರಾಮಚಂದ್ರನ್ ಹತ್ರ ಏನೇನ್ ಕೆಲಸ ಮಾಡ್ತಿದ್ದೆ, ಏನೇನು ವಸೂಲಿ ಮಾಡ್ತಿದ್ದೆ, ಯಾರ್ಯಾರು ಪ್ಲಾನ್ ಆಗ್ತಿದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅದು ರೆಕಾರ್ಡ್ ಆಗಿದೆ, ಅದನ್ನ ನಿಮ್ಗೆ ಕಳಿಸ್ತೀನಿ, ಬೇಕಾದ್ರೆ ಕೇಳಿ. ಇವರೆಲ್ಲ ಪ್ರೀ ಪ್ಲಾನ್ ಮಾಡಿ ಎಷ್ಟು ಜನಕ್ಕೆ, ಒಬ್ಬ BBMP ಇಂಜಿನಿಯರ್ನ ಅವನು ಕಳ್ಳಬೆಲ್ಲಕ್ಕೆ ಸೈನ್ ಹಾಕ್ಲಿಲ್ಲ ಅಂತ ಹೇಳಿ ಮನೆಯಲ್ಲೇ, ಅವ್ನ ಚೇಲಾಗಳ ಒಬ್ರು ಇನ್ಸ್ಪೆಕ್ಟರ್ ಇದ್ರು, ಅವ್ರನ್ನ ಕರೆಸಿ ಮನೆಯಲ್ಲಿ ಕೂತ್ಕೊಂಡು FIR ಮಾಡಿ ಅವ್ನ ಸೈನ್ ಹಾಕ್ಲಿಲ್ಲ ಅನ್ಬಿಟ್ಟು ಮನೆಯಿಂದ ಜೈಲಿಗೆ ಕಳಿಸ್ತಾರೆ. ಯಾರೋ ಒಂದು ಹೆಣ್ಮಗಳು ಕಳಿಸಿ ಅವ್ರನ್ನ ನಾನು ಹಿಡ್ಕಣಕ್ ಬಂದ ಅಂತ ಹೇಳಿ ಜೈಲಿಗೆ ಕಳಿಸ್ತಾರೆ. ಇಂಥ ದುರ್ಕೃತ್ಯ ಮಾಡಿರೋಂತ ಇತಿಹಾಸ ಇರೋರ್ನ ಈ ಕೊಲೆ ಅಂತ ಹೇಳ್ತಿದ್ರಲ್ಲ ಮೇಡಮ್, ಆಗ್ಲೇ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಯಾರಾದ್ರೂ ನಾನೆಲ್ಲ ಹೋಗುವಾಗ ಯಾರೋ ಚಾಕು ತಂದು ನನಗೆ ಚುಚ್ಚಕ್ ಬರಂಗ್ ಬಾ ಅಂತ ಹೇಳು, ಅವ್ನ್ ಬಂದ್ಮೇಲೆ ನಾಳೆ ಚಾಕುನು ಬರಬಹುದು ಅಂತ ನೀವು ಹೇಳ್ತಿದ್ರಿ. ಟ್ರಾವೆಲ್ ಮಾಡ್ತಿದ್ರಿ, ಅದರಲ್ಲೂ ಸಮಯ ಕೊಟ್ಟಿದ್ದೀರಿ. ಧನ್ಯವಾದ ಹನುಮಂತರಾಯಪ್ಪನವರೇ, ನಮ್ ಜೊತೆ ಮಾತನಾಡಿದಕ್ಕೆ.